ಮಾನ್ಯ ವೀಕ್ಷಕರೇ ನಮಸ್ಕಾರ. ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿಯಲ್ಲಿ ಒಂದು ಬಹಳ ಹೃದಯ ವಿದ್ರಾಯಕವಾದಂಥ ಘಟನೆ ನಡೆದಿದೆ. ತುಂಬ 25 ವರ್ಷದ ಕೆಳಪಟ್ಟವರು ಸುಮಾರು 9 ಜನ ತೀರೋಗಿದ್ದಾರೆ. ಇನ್ನು ಹಿರಿಯರು ಒಬ್ಬರು ತೀರೋಗಿದ್ದಾರೆ. ಅದ್ರ ಜೊತೆಗೆ ಒಂದು 10 ಜನ ಏಟ್ ಮಾಡ್ಕೊಂಡು ನರಳ್ತಾ ಇದ್ದಾರೆ. ಈ ಘಟನೆ ಸಮಾಜದಲ್ಲಿ ಒಂದು ದೊಡ್ಡ ಕಹಿ ನೆನಪು. ಗಣಪತಿಯ ಪೂಜೆಯಲ್ಲಿ ಪಾಲ್ಗೊಂಡಂಥ ಈ ಯುವಜನರು ಸಂತೋಷದಿಂದ ಗಣಪತಿ ವಿಸರ್ಜನೆಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಆಗಿರುವಂಥ ಈ ಆಘಾತಕಾರಿಯಾದಂಥ ಈ ಘಟನೆ ಏನಿದೆಯಲ್ಲ, ಅದು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 6 ಜನ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಇನ್ನು ಚಿಕ್ಕ ವಯಸ್ಸಿನ ಶಾಲಾ ಕಾಲೇಜಿನ ಓದ್ತಿರೋ ಮಕ್ಕಳು, ಹಿರಿಯರು ತುಂಬ ನೋವುಗೊಳಗಾಗಿದ್ದಾರೆ. ಈ 10 ಜನ ಏನು ಈ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಚಲಿಸ್ತಾ ಇರುವಾಗ ಪಕ್ಕದ ರಸ್ತೆಯಿಂದ ಸಾಗ್ತಿದ್ದಂಥ ಒಂದು ದೊಡ್ಡ ವಾಹನ ರೋಡ್ ಡಿವೈಡರ್ನ ಕೂಡ ದಾಟಿ ಬಂದು ಇವ್ರ ಮೇಲೆ ಸಾಗುತ್ತೆ ಅಂತ ಅಂದರೆ ಇದು ಒಂಥರ ಏನೋ ಊಹಿಸ್ಲಿಕ್ಕೂ ಆಗದೇ ಇರೋವಂಥ ಒಂದು ಘಟನೆ. ಈ ಘಟನೆಯಲ್ಲಿ ತೀರೋಗಿರುವಂತಹ ಯುವಜನರಿಗೆ ನಮ್ಮ ಅಂತಃಕರಣದ ನೋವಿನ ಸಂಗತಿಯ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ, ಆ ಮಕ್ಕಳನ್ನ ಕಳ್ಕೊಂಡಿರುವಂಥ ದುಃಖವನ್ನು ಸಹಿಸಿಕೊಳ್ಳುವಂಥ ಒಂದು ದೇವರು ಮನಸ್ಸನ್ನು ಕೊಡಲಿ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ 2 ಲಕ್ಷ ಘೋಷಿಸಿದೆ, ರಾಜ್ಯ ಸರ್ಕಾರ 5 ಲಕ್ಷ ಘೋಷಿಸಿದೆ. ಜನತಾದಳದ ಧುರೀಣರಾದಂಥ ಎಚ್ ಡಿ ದೇವೇಗೌಡರು ತಮ್ಮ ಪಕ್ಷದಿಂದ 1 ಲಕ್ಷ ಘೋಷಿಸಿ ಗಾಯಾಳುಗಳಿಗೆ 25,000 ಘೋಷಿಸಿದ್ದಾರೆ. ಎಚ್ ಡಿ ದೇವೇಗೌಡರ ತಾಯಿ ಊರದು. ಅದೊಂದು ದೃಷ್ಟಿಯಿಂದ ಅದು ಎಲ್ಲರಿಗೂ ಪರಿಚಯ ಇರೋಂಥ ಊರೇ. ಈ ಊರಿನಲ್ಲಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ, ಸಂತೋಷ ನಡೆಯುವಂಥ ಕಾರ್ಯಕ್ರಮದಲ್ಲಿ ಇಂಥ ಒಂದು ಘಟನೆ ನಡೆದದ್ದು ಬೇಜಾರ.